ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಓ ನರಸಿಂಹಣ್ಣರು, ಏನ್ ಈ ಕಡೆ ಬರ್ಬೇಕು, ಬರ್ರಿ ಬರ್ರಿ. ಏನ್ ರಂಗಣ್ಣ, ಫುಲ್ ಜೋರಾಗಿ ಹಾಡು ಹೇಳ್ಕೊಂಡು ಫುಲ್ ಜೋಶಲ್ಲಿದೆಯಾ? ಏನ್ ಸಮಾಚಾರ? ಜೋಶ್ ಗೀಶ್ ಏನಿಲ್ಲ ನರಸಿಂಹಣ್ಣ, ಸುಮ್ನೆ ಹಿಂಗೆ ಹೊಸ ಬಿಟ್ಕೊಂಡಿದ್ನಲ್ಲ, ನಮ್ಮೂರ್ ಬಗ್ಗೆ ನೆನೆಸ್ಕೊಂಡೆ, ಅದಕ್ಕೆ ಇದೇ ಹಾಡು ನೆನಪಾತಲ್ಲ, ಅದಕ್ಕೆ ಹಾಡ್ದೆ ಅಷ್ಟೇ. ನಮ್ಮೂರ್ ಪರಿಸ್ಥಿತಿ ನೆನ್ಸಿಡ್ರಂಗ ಆಗತ್ ಕಣ್ ನರಸಿಂಹಣ್ಣ. ನಿಮ್ಮೂರ್ಗೆ ಏನಾಯ್ತು ರಂಗಣ್ಣ? ಚೆನ್ನಾಗೇ ಐತಲ್ಲ. ಏ ಸುಮ್ಕಿರಣ, ಯಾತಕ್ ಮಾತಾಡ್ತಿ ಇತ್ವಿಲ್ದಯೋ. ಮೆಂಬರು ಅಂತ ಬಂದಾರೆ ಪಾಪ, ಅವರು ಅಲ್ಲೊಂದು ಇಲ್ಲೊಂದು ಬೋರ್ ರೆಡಿ ಮಾಡಿಸಿ ಹೆಂಗ ಜನರಿಗೆ ನೀರು ಬಿಟ್ಟು ಕೊಡ್ತಾರೆ. ಇಲ್ಲಿ ಮನೆ ಮಂತಕ್ಕೆಲ್ಲ ನೆಲ್ಲಿ ಹಾಕ್ಕೊಂಡು ಮೋಟ್ರ್ ಹಾಕ್ಯಂಬರ್ನ ಕೇಳ್ತೀಯ, ಅವ್ರ ಮಂತಕ್ಕೆ ಇವ್ರು ಹೋಗಿ ಒಯ್ದಾಡಿ ಸಾಯ್ತಾರೆ. ಆ ಎಮ್ಮೆಲೆಗಳಂತೂ ತಿರುಗಿ ನೋಡಲ್ಲ. ಈಗ ಅಲ್ಲಿ ನೀರೇ ಬರ್ತಿಲ್ಲ ಕಣಣ. ಎಷ್ಟೋ ಮನೇಲಿ ನಿನ್ನ ನೀರಿಲ್ದೆ ಅವ್ರವ್ರ ಮಂತಕ್ಕೆ ಹೋಗಿ ಸುಮ್ಮನೆ ಅಯ್ಯೋ ಅವೆನ್ಸರು ಗಲಾಟೆ ಮಾಡೋದು ನೋಡಿರ ತಲೆ ಕೆಟ್ಟೋಗುತ್ತೆ ಕಣ್ ನರಸಿಂಹಣ್ಣವು. ಹೌದೇನ್ ರಂಗಣ್ಣ? ಹೋಗತ್ಲಾಗಿ ನನಗೆ ಗೊತ್ತಿಲ್ಲ ಬಿಡಿವೆಲ್ಲಯ್ಯ. ಹ್ಞೂ ಕಣಣ್ಣ, ನಾನು ನಿನಗೆ ಸುಳ್ಳು ಹೇಳೋದೇನು ಬಂತು? ನಿನ್ನ ನಮ್ಮೂರಾಗೆ ನಿನ್ನೊಂದು ಒಗ್ಗಟ್ಟಿಲ್ಲ ಕಣಣ್ಣ. ಈಗ ನಮ್ಮೂರಾಗೆ ಸರ್ಕಾರಿ ಶಾಲೆ ನೋಡ್ಕೊಂಬ, ಆ ಶಾಲೆ ಸುತ್ತ ಮುತ್ತ ಏನು ಒಂದೀಟ್ ಅಳ್ಳಿಲ್ಲ ಕಣ. ಹಾಳು ಬಿದ್ರೆ ಶಾಲೆ ಆಗೈತೆ. ಇಲ್ಲಿ ನೋಡಿದ್ರೆ ಹೊಲ್ದಾಗ ಏನನ್ನ ಫಸಲು ಬೆಳೆದ್ರೆ ಅಲ್ಲೇ ಫ್ಯಾಕ್ಟ್ರಿ ಬೇರೆಯ. ಆ ಫ್ಯಾಕ್ಟ್ರಿ ಏನೊಂದು ಈಟ್ ಧೂಳು ಬರಲ್ಲ ಕಣ. ಹಾಳಾದ ಧೂಳನ ಬರಲಿ ಏನನ ಬರಲಿ, ಅವ್ರ ಮಂಚನ ಅವ್ರು ನೋಡ್ಕೊಂಬಕ್ ನೋಡ್ತಾರ ಕಣಣ. ಈ ಊರರು ಸಪೋರ್ಟ್ ಆದ್ರೆ ಏನನ ಮಾಡ್ಬೋದು ಕಣಣ. ಈಗ ಈ ಹುಡುಗರು ನಮ್ಮೂರವ್ ಹೆಂಗ್ ಮಾಡ್ತಾವ, ಒಂದ್ ಸ್ವಲ್ಪ ಹೊತ್ತು ನಿನ್ನ ಮದುವೆ ಮಾಡಿದ್ರೆ 2 ಮಕ್ಳು ತಂದೆ ಆಗಂಗ ಇದಾವೆ. ಬುಗುರಿ ಆಡ್ಕೊಂಡು ಗೋಲಿ ಆಡ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಯಾವಾಗ 24 ಗಂಟೆ ಆ ಸ್ಕೂಲ್ ಫೀಲ್ಡ್ನಾಗ ಇರ್ತದೆ. ಏನ್ ಮಾಡಕ್ಕಾಗಲ್ಲ ಕಣಣ. ಅತ್ಲಾಗಿ ಯಾರನ್ನ ಒಬ್ಬ ಜವಾಬ್ದಾರಿ ಅದನ್ನ ಆದ್ರೆ ಊರಿನ ಅಧ್ಯಕ್ಷ ಎಲ್ಲರನ್ನು ಕೈಲಿ ಹಿಡ್ಕೊಂಡ್ರೆ ಎಲ್ಲದನ್ನ ನೆಟ್ಟು ಮಾಡ್ಬೋದು ಕಣಣ. ಯಾವೊಂದೊಂದು ಟೈಮ್ ಬ್ಯಾಸರ ಆಗುತ್ತೆ, ನಮ್ಗೆ ಯಾಕೆ ಅಂದ್ಕೊಂಡು ಹೇಳಿ ಸುಮ್ಮನೆ ಇರ್ತೀವಿ ನಾವು. ಹ್ಞೂ ಕಣಣ್ಣ, ಯಾವುದೇ ಒಂದಾದ್ರೂ ಊರಾಗೆ ಸಪೋರ್ಟ್ ಇರ್ಬೇಕು. ಸಪೋರ್ಟ್ ಇದ್ದು ಹುಡುಗರು ಮಕ್ಕಳನ್ನ ಇಕ್ಕಿ ಬಂದರೆ ಫಿಲ್ಟ್ರ್ ಟ್ಯಾಂಕ್ನು ರೆಡಿ ಮಾಡ್ಬೋದು, ಸರ್ಕಾರಿ ಶಾಲೆನೂ ರೆಡಿ ಮಾಡ್ಬೋದು, ರೋಡ್ ಸೈಡ್ನಾಗ ಗಿಡನೂ ಇಡ್ಬೋದು, ಕುರಿಯರ್ ಮರಿಯರ್ಗೂ ಒಂದು ಜವಾಬ್ದಾರಿ ಇರುತ್ತೆ. ಫ್ಯಾಕ್ಟ್ರಿ ಧೂಳು ಬರುತ್ತೆ ಅಂದರೆ ಅದನ್ನು ಕೂಡ ತಡಿಬೋದು. ಅವನು ಫ್ಯಾಕ್ಟ್ರಿ ಮಾಡ್ಕೊಂಡ್ರೆ ತಡ್ಕೊಂಡು ನಿಲ್ಲಿಸ್ಕೊಂತ ಧೂಳು ನಾವನಿಗೆ ಗೊತ್ತಿಲ್ಲ ಮಾಡ್ಕೊಳೋದು. ಊರು ಒಗ್ಗಟ್ಟಾದ್ರೆ ಏನು ಬೇಕಾದ್ರೂ ಮಾಡ್ಬೋದು ಕಣಣ್ಣ. ನೀನು ಹೇಳೋದು ಕರೆಕ್ಟ್ ಐತಿ ಹೇಳು. ಊರು ಸೊಬ್ರಿ ನಮ್ಗೆ ಯಾಕೆ ಬಡವ, ನೀನು ಮಾಡಿದಂಗಿರು ಅಂತೀರಣ್ಣ. ಸುಮ್ಮನಿರಂಗಣ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾನು ಇಲ್ಲೇ ಒಂಚೂರು ಟೌನ್ ಕಡೆಗೆ ಹೋಗ್ಬರ್ಬೇಕು. ಸಿಗ್ತೀನಿ ಹೇಳು, ಆಮೇಲೆ ಬರಲೆ, ಬಾಯ್. ಇವನಂತಾರೆ ರಾತ್ರೆಲ್ಲ ರಾಮಾಯಣ ನೋಡಿ ಬೆಳಗ್ಗೆ ಎದ್ದು ರಾಮ್ಗೂ ಸೀತ್ವಿ ಏನು ವ್ಯತ್ಯಾಸ ಅಂದ್ರಂತೆ. ಈಗ ಇಂಥರಿಂದ ಅರ್ಧ ಊರೇನು ಪ್ರಪಂಚ ಹಾಳಾಗುತ್ತೆ. ಈ ಥರ ಮೋಟಿವೇಶನ್ ವಿಡಿಯೋ ನಿಮಗೂ ಬೇಕಾ? ತಡ್ರಿ, ಯಾವ್ದು ಫೋನ್ ಬರ್ತೈತೆ. ಈ ಥರ ಮೋಟಿವೇಶನ್ ವಿಡಿಯೋ ನಿಮಗೂ ಬೇಕಂದ್ರೆ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಟಗರು ಸಂತದ್ದು ಇದು ದೊಡ್ಡಗಟ್ಟದ್ದು. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮಗೆ ಮೋಟಿವೇಶನ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ಸ್ ಮಾಡಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಲ್ಲೂ ಬರ್ತಿರ್ತೀನಿ ನಾನು.